ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಸಹ ಫ್ರೀ ಕಾಸ್ಟ್ ಇನ್ಫಾರ್ಮೇಶನ್ ಜೊತೆ. ಫೈನಲಿ ಏನು ಪ್ರೀ ಕಾಸ್ಟ್ ಟೆಕ್ನಾಲಜಿ ಇದೆ, ಇದರಲ್ಲಿ ಒಂದು ಬಿಗ್ ಬ್ರ್ಯಾಂಡ್ ಅನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಸ್ನೇಹಿತರೆ. ಮೊದಲಿಂದ ಇದೆ, ಬಟ್ ಆದ್ರೆ ನಮಗೆ ಪರಿಚಯ ಆಗ್ತಾ ಇರುವಂತದ್ದು ಇವಾಗ ನಾನು ನಿಮಗೆ ಪರಿಚಯ ಮಾಡ್ತಾ ಇರುವಂತದ್ದು ಬಿರ್ಲಾ ಏರಕಾನ್ ಪ್ಯಾನಲ್ಸ್ಗಳು. ಇವರು ಬೇರೆ ಬೇರೆ ಪ್ರಾಡಕ್ಟ್ ಇದೆ, ಬಟ್ ಆದ್ರೆ ಪ್ರೀಕಾಸ್ಟ್ ಗೆ ಸಂಬಂಧಪಟ್ಟ ಬಿರ್ಲಾ ಏರಕಾನ್ ಪ್ಯಾನಲ್ಗಳು ನಾನು ನಿಮಗೆ ಇವತ್ತು ತಿಳಿಸ್ತಾ ಇರುವಂತದ್ದು. ಏನಪ್ಪ ಬಿರ್ಲಾ ಏರಕಾನ್ ಪ್ಯಾನಲ್ಸ್ ಅಂತ ಹೇಳಿ, ಏನು ಪ್ರೀಕಾಸ್ಟ್ ಪ್ಯಾನಲ್ಗಳ ಬಗ್ಗೆ ನಾವು ಮುಂಚೆನೆ ತಿಳ್ಕೊಂಡೋಣ. ಎಸ್, ಅದೇ ರೀತಿಯಲ್ಲಿ ಬರುವಂತದ್ದು ಬಿರ್ಲಾ ಏರಕಾನ್ ಪ್ಯಾನಲ್ಗಳು. ಆದರೆ ಇಲ್ಲಿ ಡಿಫರೆನ್ಸ್ ಇದೆ. ಏನಪ್ಪ ಡಿಫರೆನ್ಸ್ ಅಂದ್ರೆ ಇಲ್ಲಿ ವೇಟ್ ನ ಡಿಫರೆನ್ಸ್ ಇದೆ, ಸೈಜ್ ನ ಡಿಫರೆನ್ಸ್ ಇದೆ. ಹೌದು ಸ್ನೇಹಿತರೆ, ನೀವು ನೋಡಿರ್ಬೋದು ಪ್ರೀಕಾಸ್ಟ್ ನ ಇದನ್ನ ಪ್ಯಾನಲ್ಸ್ ಗಳನ್ನ ಕ್ರೇನ್ ಮೂಲಕ ಶಿಫ್ಟ್ ಮಾಡಬೇಕಾಗತ್ತೆ, ಕುಳಿಸ್ಬೇಕಾಗತ್ತೆ. ಆದರೆ ಏನು ಬಿರ್ಲಾದ ಏರಕಾನ್ ಪ್ಯಾನಲ್ಸ್ಗಳೇ ಇದು ಸ್ಮಾಲ್ ಆಗಿರ್ತವೆ, ಲೈಟ್ ವೇಟ್ ಆಗಿರುತ್ತೆ, ಆದರೆ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಒಂದು ಸ್ಯಾಂಡ್ವಿಚ್ ಮಾದರಿಯಲ್ಲಿ ರೆಡಿ ಆಗುವಂಥದ್ದು ಈ ಪ್ಯಾನಲ್ಗಳು. ಹೊರಗಡೆ ನಿಮಗೆ 2 ಫೈಬರ್ ರೀಇನ್ಫೋರ್ಸ್ಡ್ ಸಿಮೆಂಟ್ ಸೀಟ್ಗಳಿರ್ತವೆ. ಮಧ್ಯದಲ್ಲಿ ಲೈಟ್ ವೇಟ್ ಆಗಿರುವಂತಹ ಒಂದು ಕಾಂಕ್ರೀಟ್ ಕೋರ್ ಸಿಗುತ್ತೆ. ಈ ಕಾಂಕ್ರೀಟ್ ಕೋರ್ ಹೇಗೆ ಮಾಡ್ತಾರೆ ಅಂತಂದ್ರೆ ಸಿಮೆಂಟ್ ಮತ್ತು ಫ್ಲೈ ಆಶ್ ಅನ್ನ ಮಿಕ್ಸ್ ಮಾಡಿ ಮಾಡುವಂಥದ್ದು. ಆದ್ದರಿಂದ ಇದೇ ಕಾರಣದಿಂದ ಈ ಪ್ಯಾನಲ್ಗಳು ನಿಮಗೆ ಲೈಟ್ ವೇಟ್ ಆಗಿರುವಂಥದ್ದು, ಆದರೆ ತುಂಬಾ ಮಜಬೂತ ಆಗಿರುವಂಥದ್ದು, ಗಟ್ಟಿ ಆಗಿರುವಂತಹ ಪ್ಯಾನಲ್ಗಳಾಗಿದೆ ಸ್ನೇಹಿತರೆ. ಹಾಗಾದ್ರೆ ಇದು ಯಾವ್ಯಾವ ಸೈಜ್ ಅಲ್ಲಿ ನಮಗೆ ಅವೈಲೇಬಲ್ ಇದೆ ಸ್ನೇಹಿತರೆ? ಇಲ್ಲಿ ಥಿಕ್ನೆಸ್ ನಿಮಗೆ ಎರಡು ರೀತಿ ಅವೈಲೇಬಲ್ ಇದೆ. 50 mm, 75 mm. ಹಾಗೂ ವಿಡ್ತ್ ನಿಮಗೆ 600 mm ಅವೈಲೇಬಲ್ ಇರುವಂತದ್ದು. ಇನ್ನು ಲೆಂತ್ ನಿಮಗೆ 2400 mm, 2700 mm ಹಾಗೂ 3000 mm ಗಳು ಅವೈಲೇಬಲ್ ಇದೆ. ನಾನು ನಿಮ್ಗೆ ಹೇಳ್ತಾ ಇರಬೇಕಾದ್ರೆ mm ಅಲ್ಲೂ ಬರ್ತಾ ಇರುತ್ತೆ, ಫೀಟ್ ಅಲ್ಲೂ ಬರ್ತಾ ಇರುತ್ತೆ. ಈ ರೀತಿ ಸೈಜ್ ಗಳಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಸೈಜ್ ಗಳಲ್ಲಿ ನಿಮ್ಗೆ ಇದು ಅವೈಲೇಬಲ್ ಇರುವಂತದ್ದು. ನೀವು ಇನ್ನೊಂದು ವಿಚಾರ ಕೇಳಬಹುದು, ಈ ರೀತಿ ನೀವು ಇದನ್ನ ಹೇಳಿದಾಗ ಪ್ರೀಕಾಸ್ಟ್ ಹೇಳಿದಾಗ ಎಲ್ಲೆಲ್ಲೋ ಹೇಳ್ತೀರಾ, ಯಾವ್ದಾದ್ರು ಊರ್ದು ಹೇಳ್ತೀರಾ ಅಂತ ಹೇಳ್ತೀರಾ. ದಯವಿಟ್ಟು ತಲೆ ಕೆಡಿಸ್ಕೊಂಬೇಡಿ. ಇವತ್ತು ನಾನು ನಿಮಗೆ ತರ್ತಾ ಇರುವಂತಹ ಬಿರ್ಲಾ ಏರಕಾನ್ ಪ್ಯಾನಲ್ಗಳಿದೆ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಬೆಂಗಳೂರಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ಇವರ ಪ್ರತಿಯೊಂದು ಡೀಟೇಲ್ಸ್ ಅನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಇವರ ಕಂಪನಿಯನ್ನ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಕೂಡ ಮಾಡ್ಕೊಂಡಿದ್ದೀನಿ. ಇವರು ವರ್ಕ್ ಮಾಡ್ತಾ ಇದಾರೋ ಇಲ್ವೋ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಿಮ್ಗೆ ಇಲ್ಲಿ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ. ಹಾಗಾದ್ರೆ ಈ ಬಿರ್ಲಾ ಏರಕಾನ್ ಪ್ಯಾನಲ್ಸ್ ಗಳ ವಿಶೇಷತೆಗಳೇನು ಸ್ನೇಹಿತರೆ? ಈ ಬಿರ್ಲಾ ಏರಕಾನ್ ಪ್ಯಾನಲ್ಗಳು ತುಂಬಾ ಮುಖ್ಯವಾದದ್ದು ಅಂತಂದ್ರೆ ಲೈಟ್ ವೇಟ್. ಬೇರೆ ಪ್ರೀಕಾಸ್ಟ್ ಪ್ಯಾನಲ್ಗಳಿಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಲ್ಲಿ ಬರುವಂತದ್ದು 40% ಲೈಟ್ ವೇಟ್. ಅಷ್ಟೇ ಅಲ್ಲದೆ ಈಕ್ವಲ್ ಸ್ಟ್ರೆಂತ್. ಹೌದು, ಬೇರೆ ಏನು ಪ್ರೀಕಾಸ್ಟ್ ಹೆವಿ ಸ್ಟ್ರಕ್ಚರ್ ಇರುತ್ತೆ, ಎಸ್, ಅದಕ್ಕೆ ತಕ್ಕಂತ ಈಕ್ವಲ್ ಸ್ಟ್ರೆಂತ್ ಇಲ್ಲಿ ಇರುವಂತದ್ದು. ಸೊ ನೀವು ಯೋಚನೆ ಮಾಡಬೇಕಾಗಿಲ್ಲ, ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಗಟ್ಟಿ ಇಲ್ಲ, ಸಮಸ್ಯೆನೇ ಇಲ್ಲ. ಅಲ್ಲದೆ ಇದನ್ನ ನೀವು ಯೂಸ್ ಮಾಡೋದಕ್ಕೆ ಯಾವುದೇ ಕ್ರೇನ್ಗಳು ಬೇಕಾಗಿಲ್ಲ. ಹೌದು, ಈಸಿಲಿ ಕೈಯಲ್ಲೇ ಇದನ್ನು ಎತ್ತಿಬಿಟ್ಟು ನೀವು ಇಲ್ಲಿ ಬಿಲ್ಡಿಂಗ್ ಕಟ್ಟುವಂಥದ್ದು. ಸ್ನೇಹಿತರೆ, ಪ್ರೀಕಾಸ್ಟ್ ಟೆಕ್ನಾಲಜಿಯಲ್ಲಿ ಮುಖ್ಯವಾಗಿ ಬರುವಂತಹ ಪ್ರಾಬ್ಲಮ್ ಇದನ್ನ ಲಿಫ್ಟ್ ಮಾಡುವಂಥದ್ದು, ಕ್ರೇನ್ ಅಲ್ಲಿ ಲಿಫ್ಟ್ ಮಾಡಬೇಕು. ಆದರೆ ಬಿರ್ಲಾ ಏರಕಾನ್ ಪ್ಯಾನಲ್ಸ್ ಅಲ್ಲಿ ಈ ರೀತಿ ತಲೆ ಬಿಸಿ ಇಲ್ಲ, ನಿಮಗೆ ಕ್ರೇನ್ ಏನ್ ಬೇಕಾಗಿಲ್ಲ, ಬೈ ಹ್ಯಾಂಡ್ ಇದನ್ನ ನೀವು ಲಿಫ್ಟ್ ಮಾಡಿಬಿಟ್ಟು ಇದನ್ನ ಕಟ್ಟುವಂಥದ್ದು ಸ್ನೇಹಿತರೆ. ಆದ್ದರಿಂದ ಮಾಮೂಲಿ ಟ್ರೆಡಿಷನಲ್ ಇದಕ್ಕೆ ಕಂಪೇರ್ ಮಾಡಿದ್ರೆ, ಟ್ರೆಡಿಷನಲ್ ಕನ್ಸ್ಟ್ರಕ್ಷನ್ಗೆ ಕಂಪೇರ್ ಮಾಡಿದ್ರೆ 20% ಫಾಸ್ಟರ್ ಆಗುವಂಥದ್ದು. ಮಾಮೂಲಿ ಪ್ರೀಕಾಸ್ಟ್ಗೆ ಕಂಪೇರ್ ಮಾಡಿದ್ರೆ 10% ಇಲ್ಲಿ ಫಾಸ್ಟರ್ ಆಗಿ ಕೆಲಸ ನಡೆಯುವಂಥದ್ದು. ಅಷ್ಟೇ ಅಲ್ಲದೆ ಇದು ಲೈಟ್ ವೇಟ್ ಆಗಿರೋದ್ರಿಂದ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಡೆಡ್ ಲೋಡ್ ತುಂಬಾ ಕಮ್ಮಿ ಬೀಳುತ್ತೆ. ಆದ್ರಿಂದ ಸೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲದೆ ಪ್ಯಾನ್ ಕೂಡ ತುಂಬಾ ದಪ್ಪ ಏನಿಲ್ಲ, ಮಾಮೂಲಿ ಒಂದಿಷ್ಟು ಅಗಲ ಬರೋದ್ರಿಂದ ನೋಡಿ ಪ್ಲೇಸ್ ನಿಮಗೆ ತುಂಬಾ ಸಿಗುತ್ತೆ, ಯೂಸೇಬಲ್ ಪ್ಲೇಸ್. ಒಂದು ಮನೆ ಕಟ್ಟಿದಾಗ ಏನು ಬ್ರಿಕ್ ವಾಲ್ಗಳು ತಗೊಳ್ತಾ ಆ ಸ್ಪೇಸ್ ಅಲ್ಲಿ ಅರ್ಧ ಜಾಗ ತಗೊಳ್ಳೋದ್ರಿಂದ ನಿಮಗೆ ಜಾಗ ಇಲ್ಲಿ ಜಾಸ್ತಿಯಾಗಿ ಸಿಗುವಂತ ಸ್ನೇಹಿತರೆ. ಇನ್ನು ಪ್ಯಾನಲ್ಗಳ ವಿಶೇಷತೆ ಹೇಳ್ತಾ ಹೋಗ್ತೀನಿ. ಕೆಳದಾಗಿ ಲೈಟ್ ವೇಟ್, ಸ್ಟ್ರಾಂಗ್, ವೆದರ್ ಪ್ರೂಫ್. ಹೌದು ಸ್ನೇಹಿತರೆ, ಇದು ವಾಟರ್ ಪ್ರೂಫ್ ಕೂಡ ಹೌದು. ಜೊತೆಯಲ್ಲಿ ಬಿಸಿಲಲ್ಲೂ ಕೂಡ ಇದು ನಿಮ್ಗೆ ಒಂದು ಥರ್ಮಲ್ ಇನ್ಸುಲೇಷನ್ ಅನ್ನ ಇಲ್ಲಿ ಕೊಡುವಂತದ್ದು. ಅಷ್ಟೇ ಅಲ್ಲ, ಗುಡ್ ಸೌಂಡ್ ಇನ್ಸುಲೇಷನ್ ಕೂಡ ಹೌದು. ಅಷ್ಟೇ ಅಲ್ಲದೆ ಒಂದು ಟರ್ಮೈಟ್ ಫ್ರೀ, ಫೈರ್ ರೆಸಿಸ್ಟ್ ಹಾಗೂ ಫ್ಲೈ ಆಶ್ ಇಲ್ಲಿ ಬಳಸೋದ್ರಿಂದ ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಕೂಡ ಹೌದು ಸ್ನೇಹಿತರೆ. ಇನ್ನು ಹೆಚ್ಚಿನ ಮಾಹಿತಿ ಅಂತಂದ್ರೆ ಇದು ಆಲ್ರೆಡಿ ಪ್ರೀ ಕ್ಯೂರ್ಡ್ ಆಗಿರೋದ್ರಿಂದ, ಕಂಪನಿಯಿಂದ ರೆಡಿಯಾಗಿ ಬಂದಿರೋದ್ರಿಂದ ಇದನ್ನ ಕನ್ಸ್ಟ್ರಕ್ಷನ್ ಮಾಡೋ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯ ಕ್ಯೂರಿಂಗ್ ಮಾಡಬೇಕಾಗಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಇದಕ್ಕೆ ಕ್ಯೂರಿಂಗ್ ನ ಅಗತ್ಯ ಇಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಪ್ಯಾನಲ್ ಗಳನ್ನ ನೀವು ಕಟ್ಟಿಂಗ್ ಮಷೀನ್ ಸಹಾಯದಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಇಲ್ಲಿ ಕಟ್ಟಿಂಗ್ ಅನ್ನು ಕೂಡ ಇಲ್ಲಿ ಮಾಡ್ಕೊಬಹುದು. ಹಾಗೂ ಈ ಪ್ಯಾನಲ್ ಗಳಲ್ಲಿ ನೀವು ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಗೋಸ್ಕರ ಗ್ರೂ ಕಟಿಂಗ್ ಗಳನ್ನು ಕೂಡ ಇಲ್ಲಿ ಮಾಡಬಹುದು ಸ್ನೇಹಿತರೆ. ಇವಾಗ ನಾನು ನಿಮಗೆ ಬಿರ್ಲಾ ಏರಕಾನ್ ಪ್ಯಾನಲ್ ಗಳ ಮೂಲಕ ಮನೆ ಕಟ್ಟೋದು ಹೇಗೆ, ಒಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಸ್ಟೆಪ್ ನಂಬರ್ 1, ಫ್ಲಾಟ್ ಬೇಸ್ ಇಲ್ಲಿ ಬೇಕಾಗುತ್ತೆ. ಅಪ್ ಟು ಪ್ಲಿಂತ್ ಲೆವೆಲ್ ನಿಮಗೆ ಯಾವುದಕ್ಕೆ ಬೇಕು ಆ ರೀತಿ ಒಂದು ಪ್ಲಿಂತ್ ಲೆವೆಲ್ ಫ್ಲಾಟ್ ಸರ್ಫೇಸ್ ಅನ್ನ ಮಾಡಬೇಕು. ಹೆವಿ ಫೌಂಡೇಶನ್ ಬೇಕು ಆ ತರ ಸೀನ್ ಏನಿಲ್ಲ. ಒಂದು ಫ್ಲಾಟ್ ಬೆಡ್ ಅನ್ನ ರೆಡಿ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ಏನ್ ಕೆಲಸ ಮಾಡ್ಬೇಕಲ್ಲ ಪ್ರತಿಯೊಂದನ್ನು ಕೂಡ ಪ್ರೊಫೆಷನಲ್ಗಳು ಇಲ್ಲಿ ಹ್ಯಾಂಡಲ್ ಮಾಡ್ತಾರೆ ಸ್ನೇಹಿತರೆ. ಹಾಗಾದ್ರೆ ಏನೇನ್ ಮಾಡ್ತಾರೆ ಸ್ನೇಹಿತರೆ? ಮೊದಲನೇದಾಗಿ ಇವ್ರು ರೆಡಿ ಮಾಡ್ಕೊಳ್ಳುವಂಥದ್ದು
ಒಂದು ಸ್ಟೀಲ್ ಸ್ಟ್ರಕ್ಚರ್, ಸ್ಟೀಲ್ ನ ಚಾನಲ್ಗಳು ಬರ್ತವೆ. ಈ ಚಾನಲ್ ನಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಎಷ್ಟು ಬಿಡ್ತು ಬೇಕು, ಯಾವ ತರ ಬೇಕು ಅದಕ್ಕೆ ತಕ್ಕಾಗಿ ಇಲ್ಲೊಂದು ಸ್ಟೀಲ್ ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಕೊಳ್ಳಲಾಗುತ್ತೆ. ತದನಂತರ ಸೈಜ್ ಹಾಗೂ ಫ್ರೇಮ್ ನ ಅನುಸಾರವಾಗಿ ಕಟ್ ಮಾಡಿಕೊಂಡು ನಟ್ಸ್ ಬೋಲ್ಟ್ಸ್ ಗಳ ಮೂಲಕ ಇಲ್ಲಿ ಫ್ರೇಮ್ ಗೆ ಅಟ್ಯಾಚ್ ಮಾಡಲಾಗುತ್ತೆ. ಹಾಗೂ ಒಂದಕ್ಕೊಂದು ಇದು ಇಂಟರ್ಲಾಕ್ ಆಗುತ್ತೆ. ಇದು ಕೂಡ ಗಮನದಲ್ಲಿ, ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಇದೆ. ಇದರಲ್ಲಿ ಬಿರ್ಲಾ ಏರೋಕಾನ್ ಜಾಯಿಂಟಿಂಗ್ ಕಾಂಪೌಂಡ್ ನ ಮೂಲಕ ಒಂದನ್ನೊಂದು ಇಲ್ಲಿ ಜಾಯಿಂಟ್ ಮಾಡಲಾಗುತ್ತೆ ಸ್ನೇಹಿತರೆ. ಹೌದು, ಈ ಜಾಯಿಂಟ್ ಗಟ್ಟಿಯಾಗಿರ್ಬೇಕಲ್ಲ, ಅದಕ್ಕೆ ಒಂದು ಸಿಮೆಂಟ್ ನ ಮಾದರಿಯಲ್ಲಿ ಇರುವಂತಹ ಈ ಕಾಂಪೌಂಡ್ ನ ಮೂಲಕ ಇದನ್ನ ಜಾಯಿಂಟ್ ಮಾಡುವಂತದ್ದು. ತದನಂತರ ಈ ರೀತಿ ಜಾಯಿಂಟ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ ವಾಲ್ ಗಳನ್ನ ಇಲ್ಲಿ ರೆಡಿ ಮಾಡುವಂತದ್ದು. ಅಷ್ಟೇ ಅಲ್ಲದೆ ನಾನು ಮುಂಚೆನೆ ಹೇಳ್ದಂಗೆ ನಿಮ್ಮ ಎಲೆಕ್ಟ್ರಿಕಲ್ ಹಾಗೂ ಪ್ಲಂಬಿಂಗ್ ಗೆ ಬೇಕಾದಂತಹ ಪ್ರತಿಯೊಂದು ಗ್ರೂ ಕಟಿಂಗ್ ಕೂಡ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ. ಜೊತೆಯಲ್ಲಿ ಆ ಪ್ಲಂಬಿಂಗ್ ಹಾಗೂ ಏನು ಗ್ರೂ ಕಟಿಂಗ್ ಇರ್ತವೆ ಇದು ಮುಗಿದ ನಂತರ ಕಾಮನ್ ಸಿಮೆಂಟ್ ಮೋಟರ್ ಅಂದ್ರೆ ಮಡ್ಡಿ ಬರುತ್ತಲ್ಲ, ಎಸ್ ಆ ಮಡ್ಡಿನ ರೆಡಿ ಮಾಡ್ಬಿಟ್ಟು ಇಲ್ಲಿ ಫಿಲ್ ಮಾಡಬಹುದು ಸ್ನೇಹಿತರೆ. ಎಸ್, ಇದನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬಹುದು. ತದನಂತರ ನೀವು ಈ ಗೋಡೆಗಳಲ್ಲಿ ಯಾವುದೇ ರೀತಿಯ ಫಿಟ್ಟಿಂಗ್ಸ್ ಗಳನ್ನು ಕೂಡ ಕುಳಿಸಬಹುದು. ಬೇಕಾದ್ರೆ ನೀವು ಕಮೋಡ್ ಕುಳಿಸಬಹುದು, ವಾಶ್ ಬೇಸಿನ್ ಇರ್ಬೋದು, AC ಇರ್ಬೋದು, ಟಿವಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಗೋಡೆಗೆ ನೀವು ಸ್ಕ್ರೂಗಳ ಮೂಲಕ ಇನ್ಸ್ಟಾಲ್ ಮಾಡಬಹುದು ಸ್ನೇಹಿತರೆ. ಇಲ್ಲೂ ಹಾಗೆ ಮಾಡಲಾಗುತ್ತೆ. ಪ್ಲಂಬಿಂಗ್ ಫಿಟ್ಟಿಂಗ್ಸ್ ಇರ್ಬೋದು, ಎಲ್ಲವನ್ನು ಫಿಟ್ಟಿಂಗ್ ಮಾಡಿಬಿಟ್ಟು ತದನಂತರ ಏರೋಕಾನ್ ಜಾಯಿಂಟ್ ಕಾಂಪೌಂಡ್ ಮೂಲಕ ಏನೇನು ಜಾಯಿಂಟ್ಸ್ ಗಳು ಬಂದಿರುತ್ತೆ, ಕಾಮನ್ ಜಾಯಿಂಟ್ಸ್ ಇರುತ್ತೆ, ಅವನ್ನು ಕೂಡ ಇಲ್ಲಿ ಫಿಲ್ ಮಾಡಲಾಗುತ್ತೆ ಸ್ನೇಹಿತರೆ. ಆಮೇಲೆ ಏರೋಕಾನ್ ಅವ್ರದ್ದೇ, ಬಿರ್ಲಾ ಏರೋಕಾನ್ ಅವ್ರದ್ದೇ ಸ್ಮಾರ್ಟ್ ಪುಟ್ಟಿಯ ಮೂಲಕ ಇಲ್ಲಿ ಕಂಪ್ಲೀಟ್ ಪುಟ್ಟಿಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಸ್ನೇಹಿತರೆ. 1 ಕೋಟ್ 2 ಕೋಟ್ ನಿಮ್ಗೆ ಎಷ್ಟು ಕೋಟ್ ಬೇಕು ಅಷ್ಟು ಪುಟ್ಟಿಯನ್ನ ಇಲ್ಲಿ ಮಾಡ್ಕೊಬಹುದು ಸ್ನೇಹಿತರೆ. ಹಾಗೂ ಫೈನಲ್ ಆಗಿ ಇದರ ಬಿರ್ಲಾ ಏರೋಕಾನ್ ಅವ್ರದೇ ಪೇಂಟ್ ಕೂಡ ಬರುತ್ತೆ. ಸೊ ಪೇಂಟ್ ಅನ್ನು ಕೂಡ ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಪ್ಯಾಟರ್ನ್ ಗಳು ಅಥವಾ ಫಿನಿಶಿಂಗ್ ಅಲ್ಲಿ ನೀವು ಇಲ್ಲಿ ಪೇಂಟಿಂಗ್ ಅನ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಬಹುದು ಸ್ನೇಹಿತರೆ. ಸೊ ಓಕೆ, ಇದಾಯ್ತು ಬಿಲ್ಡಿಂಗ್ ಪ್ರೊಸೆಸ್. ಇವಾಗ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಇರ್ಬೋದು, ಓಕೆ, ಸೊ ಡೌಟ್ಸ್ ಗಳು ಇರ್ಬೋದು. ಆ ಡೌಟ್ಸ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ. ಲೈಫ್, ಈ ರೀತಿ ಸ್ಟ್ರಕ್ಚರ್ಗಳು ಎಷ್ಟು ಲೈಫ್ ಇರುತ್ತೆ ಸ್ನೇಹಿತರೆ? ಕಂಪನಿಯ ಹೇಳುವ ಮೂಲಕ ಕಾಮನ್ ಕಾಂಕ್ರೀಟ್ ಇಂದ ಕಟ್ಟಿರುವಂತಹ ಮನೆಗೆ ಕಂಪೇರ್ ಮಾಡಿದೆ, ಬ್ರಿಕ್ಸ್ ಅಂಡ್ ಕಾಂಕ್ರೀಟ್ ಇಂದ ಕಟ್ಟಿರ್ತಾರೆ. ಎಸ್, ಸೇಮ್ ಲೈಫ್ ಅನ್ನ ಈ ಏರೋಕಾನ್ ಪ್ಯಾನಲ್ಗಳು ಹೊಂದಿದೆ ಸ್ನೇಹಿತರೆ. ಎರಡನೇದಾಗಿ ಕ್ವಶನ್ ಬಂದ್ಬಿಟ್ಟು ಕ್ರೇನ್ ಬೇಕಾಗುತ್ತಾ ಇದನ್ನ ಎತ್ಬಿಟ್ಟು ಕನೆಕ್ಟ್ ಮಾಡೋದಕ್ಕೆ? ಸ್ನೇಹಿತರೆ, ಇಲ್ಲಿ ಲೈಟ್ ವೇಟ್ ಆಗಿರೋದ್ರಿಂದ ಹಾಗೂ ಸೈಜಲ್ಲೂ ಕೂಡ ಚಿಕ್ಕ ಚಿಕ್ಕ ಪ್ಯಾನಲ್ಸ್ ಗಳು ಬರೋದ್ರಿಂದ ನಿಮಗೆ ಯಾವುದೇ ಕ್ರೇನ್ ಬೇಕಾಗಿಲ್ಲ. ಆದ್ರಿಂದ ಎಲ್ಲೇ ಒಳಗಡೆ ಇರುವಂತಹ ಜಾಗದಲ್ಲೂ ಕೂಡ ಈಸಿಯಾಗಿ ಇದನ್ನ ಇಲ್ಲಿ ಬಿಲ್ಡ್ ಮಾಡಬಹುದು ಸ್ನೇಹಿತರೆ. ಮೂರನೇದಾಗಿ ಬರುವಂತದ್ದು ಬೇಸಿಕ್ ರಿಕ್ವೈರ್ಮೆಂಟ್ ಏನ್ ಬೇಕು ಸ್ನೇಹಿತರೆ? ಇಲ್ಲಿ ಬೇಸಿಕ್ ರಿಕ್ವೈರ್ಮೆಂಟ್ ಬೇಕಾಗಿರುವಂತದ್ದು ಫ್ಲಾಟ್ ಬೆಡ್, ಮಣ್ಣಿನ ಬೆಡ್ ಅಲ್ಲ, ಕಾಂಕ್ರೀಟ್ ಫ್ಲಾಟ್ ಬೆಡ್. ಕಾಂಕ್ರೀಟ್ ಇನ್ನೊಂದು ಫ್ಲಾಟ್ ಬೆಡ್ ಅನ್ನ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಫ್ಲಾಟ್ ಆಗಿ ಸ್ಟ್ರೇಟ್ ಆಗಿರುವಂತದ್ದು, ಅದರ ಮೇಲ್ಗಡೆ ಸ್ಟೀಲ್ ಫ್ರೇಮ್ ಸ್ಟ್ರಕ್ಚರ್ ನ ರೆಡಿ ಮಾಡಿಬಿಟ್ಟು ಅಲ್ಲಿ ಪ್ಯಾನಲ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಡ್ತಾರೆ ಸ್ನೇಹಿತರೆ. ಮೂರನೇ ಕ್ವಶನ್ ಬಂದ್ಬಿಟ್ಟು ಈ ರೀತಿ ಸ್ಟ್ರಕ್ಚರ್ಗಳು ವೆದರ್ ಪ್ರೂಫ್ ಆಗಿರುತ್ತಾ? ಯಾವುದೇ ರೀತಿ ವೆದರ್ಗೆ ಇದು ತಡೆಯುತ್ತಾ? ಡೆಫಿನೆಟ್ಲಿ ತಡೆಯುತ್ತೆ. ಈ ಪ್ಯಾನಲ್ಗಳು ವಾಟರ್ ಪ್ರೂಫ್ ಆಗಿದೆ. ಅಷ್ಟೇ ಅಲ್ಲದೆ ಒಂದು ಫಿಕ್ಸೆಡ್ ಸ್ಟ್ರಕ್ಚರ್ ಮೂಲಕ ಒಂದು ಸ್ಟೀಲ್ ಸ್ಟ್ರಕ್ಚರ್ ಫ್ರೇಮ್ ಗಳನ್ನ ಹಾಕಿರೋದ್ರಿಂದ ಅಫ್ಕೋರ್ಸ್ ಗಾಳಿಗೂ ಕೂಡ ಇದು ತಡೆಯುವಂತದ್ದು. ಹಾಗೆ ಒಂದು ಸ್ಯಾಂಡ್ವಿಚ್ ಮಾದರಿಯಲ್ಲಿ ಪ್ಯಾನಲ್ಗಳು ರೆಡಿ ಆಗಿರೋದ್ರಿಂದ ಒಂದು ಉತ್ತಮವಾದ ಹೀಟ್ ಇನ್ಸುಲೇಷನ್ ಕೂಡ ಇಲ್ಲಿರುತ್ತೆ. ಪ್ಲಸ್ ಉತ್ತಮವಾದ ಸೌಂಡ್ ಇನ್ಸುಲೇಷನ್ ಕೂಡ ಇದು ಹೌದು ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು ಇನ್ಸ್ಟಾಲೇಷನ್ ಮಾಡಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ನಾನು ಮುಂಚೆ ಹೇಳಿದೆ, ಕಾಮನ್ ಕನ್ಸ್ಟ್ರಕ್ಷನ್ ಗೆ ಕಂಪೇರ್ ಮಾಡಿದ್ರೆ 20% ಪಾಸ್. ಕಾಮನ್ 500 ಸ್ಕ್ವೇರ್ ಫೀಟ್ ನ ಒಂದು ಮನೆನೋ ಒಂದು ಚಿಕ್ಕದಾಗಿ ಶೆಡ್ ಅನ್ನು ರೆಡಿ ಮಾಡ್ಬೇಕಂದ್ರೆ ಕೇವಲ 2 ರಿಂದ 3 ದಿನಗಳಲ್ಲಿ ಇದನ್ನ ರೆಡಿ ಮಾಡಬಹುದು ಸ್ನೇಹಿತರೆ. ಒಂದು ವೇಳೆ ಒಂದು 1000 ಸ್ಕ್ವೇರ್ ಫೀಟ್ ಮನೆಯೂ ಕೂಡ ನೀವು ಒಂದು ವೀಕ್ ಅಲ್ಲೇ ಇದನ್ನ ಕಂಪ್ಲೀಟ್ ಮಾಡುವಂತದ್ದು ಸ್ನೇಹಿತರೆ. ಅಷ್ಟೊಂದು ಫಾಸ್ಟ್ ಪ್ರೋಸೆಸ್ ಇಲ್ಲಿ ನಡೆಯುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಬರುವಂತದ್ದು ಬೆಲೆ ಎಷ್ಟಾಗುತ್ತೆ ಸ್ನೇಹಿತರೆ? ನಾನು ಕಂಪನಿಗೆ ಕಾಲ್ ಮಾಡಿ ಕೇಳಿದ್ದೀನಿ ಬೆಲೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು. ಇವರು ಪ್ಯಾನೆಲ್ಗಳು ಸೈಜ್ ಅನುಸಾರವಾಗಿ 50 mm ಇಂದ 70 mm ಇದೆಯಲ್ಲ, ಆದ್ರಿಂದ ಬೆಲೆಗಳು 70 ರೂಪಾಯಿಂದ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಇದು ಪ್ಯಾನಲ್ ನ ಬೆಲೆ. ಅಷ್ಟೇ ಅಲ್ಲದೆ ಅಡಿಷನಲ್ ಚಾರ್ಜಸ್ ಏನಾದರೂ ಇದೆಯಾ? ಎಸ್ ಸ್ನೇಹಿತರೆ, ಅಡಿಷನಲ್ ಆಗಿ ಇನ್ಸ್ಟಾಲೇಷನ್, GST ಹಾಗೂ ಬೆಂಗಳೂರು, ಮೈಸೂರು, ತುಮಕೂರು ಹೊರಗಡೆ ಇದ್ರೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ. ಕಟ್ಟಬೇಕು, ಇದನ್ನು ಕೂಡ ನೀವು ಇಲ್ಲಿ ಮಾಡಬಹುದು ಸ್ನೇಹಿತರೆ. ಫ್ರೇಮ್ ಸ್ಟ್ರಕ್ಚರ್ ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ ಗಳು ಬೇಕು. ಕಾಂಪೌಂಡ್ ವಾಲ್ಗೆ ಯೂಸ್ ಮಾಡಬೇಕು, ಶೆಡ್ ಕಟ್ಟಬೇಕು, ಲೋಡ್ ಬೇರಿಂಗ್ ಸ್ಟ್ರಕ್ಚರ್ ಬೇಕು. ಇದೇ ಯಾವುದೇ ರೀತಿ ಸಂದೇಹಗಳಿದ್ರು ಕೂಡ ನೀವು ಡೈರೆಕ್ಟ್ ಆಗಿ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಮಾತನ್ನ ಆಡಬಹುದು ಸ್ನೇಹಿತರೆ. ನೋಡಿದ್ರಲ್ಲ, ನಿಮ್ಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ಅಂತ ಬಂದಿದ್ದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಏನಾದ್ರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.